ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಅಳೆವುತ್ತ ಅಳೆವುತ್ತ ಬಳಲುವರಲ್ಲದೆ ಕೊಳಗ ಬಳಲುವುದೇ, ನಡೆವುತ್ತ ನಡೆವುತ್ತ ಬಳಲುವರಲ್ಲದೆ ಬಟ್ಟೆ ಬಳಲುವುದೇ, ಶ್ರವವ ಮಾಡುತ್ತಾ ಮಾಡುತ್ತಾ ಬಳಲುವರಲ್ಲದೆ ಕೋಲು ಬಳಲುವುದೇ, ನಿಜವನರಿಯದ ಭಕ್ತ ಬಳಲುವನಲ್ಲದೆ ಲಿಂಗ ಬಳಲುವುದೇ, ಕೂಡಲ ಸಂಗಮ ದೇವ ಅರಸರಿಯದೆ ಬಿಟ್ಟಿಯಂ. ಒಂಚೂರು ಆಫ್ ಮಾಡು. ಕೂಡಲ ಸಂಗಮ ದೇವ ಅರಸರಿಯದ ಬಿಟ್ಟಿಯಂ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ವಚನವನ್ನ ಸ್ಮರಿಸಿ ಶರಣು ವಿಶ್ವವಚನ ಫೌಂಡೇಶನ್ ಆಯೋಜನೆಯ ವಿಶ್ವವಚನ ರಸಪ್ರಶ್ನೆ ಥಟ್ ಅಂತ ಉತ್ತರಿಸಿ ಭಾಗ 141 ಕಾರ್ಯಕ್ರಮಕ್ಕೆ ಸರ್ವರಿಗೂ ಶರಣು ಸ್ವಾಗತ. ಬನ್ನಿ ಪ್ರಶ್ನಾ ವಿಭಾಗಕ್ಕೆ ಹೋಗೋಣ. ಮೊದಲನೆಯ ಪ್ರಶ್ನೆ. ಆಪ್ ಮಾಡಲಿ. ಮೊದಲನೆಯ ಪ್ರಶ್ನೆ. ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಮಹಿಮೆಯ ನೋಡ ಸಿದ್ದರಾಮಯ್ಯ ಎಂದು ಹೇಳಿರುವ ವಚನಕಾರರು ಯಾರು? ಎರಡನೇ ಪ್ರಶ್ನೆ. ಸುಖ ಮತ್ತು ದುಃಖ ಕೋಟ್ಯಾನು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವೆ ಎಂದು ಹೇಳಿರುವ ವಚನಕಾರರು ಯಾರು? ಮೂರನೆಯ ಪ್ರಶ್ನೆ. ಸಂಗಮೇಶ್ವರ ಅಪ್ಪಣ್ಣನವರು ಮೂರನೆಯ ಪ್ರಶ್ನೆ. ಸಂಗಮೇಶ್ವರ ಅಪ್ಪಣ್ಣನವರು ಮಾನವರಲ್ಲಿ ಎಷ್ಟು ಕುಲ ಇದೆ ಎಂದು ಹೇಳಿದ್ದಾರೆ? ಅವು ಯಾವುವು? ತಿರ್ಗಾ ಎಕ್ಸ್ಟೆಂಡ್ ಮಾಡ್ಬಿಟ್ರಲ್ಲ, ಯಾಕ್ರಿ? ಮೂರನೆಯ ಪ್ರಶ್ನೆ. ಸಂಗಮೇಶ್ವರ ಅಪ್ಪಣ್ಣನವರು ಮಾನವರಲ್ಲಿ ಎಷ್ಟು ಕುಲ ಇದೆ ಎಂದು ಹೇಳಿದ್ದಾರೆ? ಅವು ಯಾವುವು? ನಾಲ್ಕನೇ ಪ್ರಶ್ನೆ. ಹಸಿದಾಗ ಒಂದು ತುತ್ತು ಓಗರವನಿಕ್ಕುವೆ. ನಾಲ್ಕನೇ ಪ್ರಶ್ನೆ. ಹಸಿದಾಗ ಒಂದು ತುತ್ತು ಓಗರವನಿಕ್ಕುವೆ ಎಂಬ ಸಾಲು ಇರುವ ವಚನದ ಪ್ರಥಮ ಸಾಲು ಯಾವುದು? ಕೊನೆಯ ಹಾಗೂ ಐದನೆಯ ಪ್ರಶ್ನೆ. ತನ್ನ ತಾನರಿತು ತಾನಾರೆಂದು ತಿಳಿದೊಡೆ ತಾನೇ ದೇವರು ಕಾಣ ಅಪ್ರಮಾಣ ಕೂಡಲ ಸಂಗಮ ದೇವ. ಈ ವಚನವನ್ನು ಹೇಳಿರುವ ವಚನಕಾರರು ಯಾರು? 5 ಪ್ರಶ್ನೆಗಳನ್ನು ಕೇಳಿದ್ದೀರಲ್ಲವೇ? 5 ಪ್ರಶ್ನೆಗಳಿಗೆ ಥಟ್ ಅಂತ ಉತ್ತರಿಸಿ ಬಹುಮಾನವನ್ನು ತಮ್ಮದಾಗಿಸಿಕೊಳ್ಳಿ. ಮುಂದಿನ ವಿಶ್ವವಚನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಬಸವರಾತ್ರಿ.